ಖಾಸಗಿ ವಾಹನಗಳಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋ ಮುನ್ನ ಹುಷಾರಾಗಿರಬೇಕು. ಆ ವಾಹನಗಳಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸೇಫ್ ಆಗಿರ್ತಾರೆ ನಿಮಗೆ ಗೊತ್ತಾ? ದುಡ್ಡಿನ ಆಸೆಗೆ ಕುರಿಗಳನ್ನ ತುಂಬದಂತೆ ಮಕ್ಕಳನ್ನ ಚಾಲಕರು ತುಂಬುತ್ತಾರೆ. ಮಕ್ಕಳನ್ನ ಕರೆದೊಯ್ಯುವಾಗ ಏಕಾಏಕಿ ಓಮಿನಿಯ ಹಿಂಬದಿಯ ಡೋರ್ ಓಪನ್ ಆಗಿದೆ. ಬಾಗಿಲು ಓಪನ್ ಆಗಿದ್ದಕ್ಕೆ ರಸ್ತೆ ಮೇಲೆ ಮಕ್ಕಳು ಉರುಳಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಹಿಂದೆ ಯಾವುದೇ ವಾಹನ ಇರಲಿಲ್ಲ. ಭಾರಿ ಅನಾಹುತ ತಪ್ಪಿದೆ. ಪೋಷಕರನ್ನ ಬೆಚ್ಚಿ ಬೀಳಿಸಿದೆ HALನ ದೊಡ್ಡಾನೆಕುಂದಿ ಬಳಿ ನಡೆದಿರುವಂತ ಘಟನೆ. ಬೇರೆ ಬೇರೆ ಶಾಲೆ ಮಕ್ಕಳನ್ನ ಒಂದೇ ಕಾರ್ನಲ್ಲಿ ಚಾಲಕ ಕರ್ಕೊಂಡು ಹೋಗ್ತಾ ಇದ್ದ. ಮಕ್ಕಳ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಅದಕ್ಕೆ ಯಾರು ಹೊಣೆ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಓಮಿನಿ ಚಲಿಸ್ತಾ ಇದ್ದಂತ ಓಮಿನಿಯ ಬ್ಯಾಕ್ ಡೋರ್ ಓಪನ್ ಆಗಿದೆ. ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ. ಒಳಗಡೆ ಇದ್ದಂತಹ ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ. ಓಮಿನಿಯ ಬ್ಯಾಕ್ ಡೋರ್ ಓಪನ್ ಆಗಿದ್ದಕ್ಕೆ ಮಕ್ಕಳು ಹಿಂದ್ಗಡೆ ಬಿದ್ದಿದ್ದಾರೆ. ಹಿಂದೆ ಯಾವುದೇ ವೆಹಿಕಲ್ ಬರ್ತಾ ಇರಲಿಲ್ಲ. ಹಾಗಾಗಿ ಬಹಳ ದೊಡ್ಡ ಅನಾಹುತ ತಪ್ಪಿದೆ. ಇಷ್ಟು ಚಿಕ್ಕ ವೆಹಿಕಲ್ಗಳಲ್ಲಿ ಮಕ್ಕಳನ್ನ ಕುರಿಗಳನ್ನ ತುಂಬದಂತೆ ತುಂಬುತ್ತಾರೆ ದುಡ್ಡಿನ ಆಸೆಗೆ. ಪೋಷಕರು ಮಕ್ಕಳನ್ನ ಈ ರೀತಿ ಖಾಸಗಿ ವಾಹನದಲ್ಲಿ ಶಾಲೆ ಕಳಿಸೋ ಮುನ್ನ ಹುಷಾರಾಗಿರ್ಬೇಕು. ಚಾಲಕ ಯಾವ ರೀತಿ ಗಾಡಿಯನ್ನ ಓಡಿಸ್ತಾನೆ, ಮಕ್ಕಳ ಸೇಫ್ಟಿ ಬಗ್ಗೆ ಎಷ್ಟು ಗಮನ ಕೊಡ್ತಾರೆ, ಇದ್ರ ಬಗ್ಗೆ ಪೋಷಕರಂತೂ ಗಮನ ಕೊಡಲೇಬೇಕು. ಈ ದೃಶ್ಯನೇ ನೋಡಿ. ಹೋಗ್ತಾ ಇದ್ದಂತಹ ಓಮಿನಿ ಗಾಡಿ ಬ್ಯಾಕ್ ಡೋರ್ ಓಪನ್ ಆಗಿದೆ, ಡಿಕ್ಕಿ ಡೋರ್. ಹಿಂದೆ ಕೂತಿದ್ದಂತಹ ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ. ಕಿರ್ಚಾಡಿದ್ದಾರೆ ಮಕ್ಕಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.